ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಚಿತ್ರದುರ್ಗ ಜಿಲ್ಲೆಯ ಪ್ರಸಿದ್ಧ ನಾಯಕನಹಟ್ಟಿಯ ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿ ದೇವಸ್ಥಾನದಲ್ಲಿ ನಡೆಯುತ್ತಿರುವ ಅಭಿವೃದ್ಧಿ ಕಾಮಗಾರಿಗಳನ್ನು ಜಿಲ್ಲಾಧಿಕಾರಿ ವೆಂಕಟೇಶ್ ಪರಿಶೀಲನೆ ನಡೆಸಿದ್ದಾರೆ. ಭಕ್ತರಿಗೆ ಹೆಚ್ಚಿನ ಸೌಲಭ್ಯ ಕಲ್ಪಿಸುವ ಉದ್ದೇಶದಿಂದ ಶೆಡ್ ನಿರ್ಮಾಣ ಸೇರಿದಂತೆ ವಿವಿಧ ಕಾಮಗಾರಿಗಳು ಶೀಘ್ರ ಪೂರ್ಣಗೊಳ್ಳಲಿದ್ದು, ಹೊಸದಾಗಿ ನಿರ್ಮಾಣವಾಗಿರುವ ದಾಸೋಹ ಭವನವನ್ನು ಶೀಘ್ರದಲ್ಲೇ ಉದ್ಘಾಟಿಸಲಾಗುವುದು ಎಂದು ಅವರು ತಿಳಿಸಿದ್ದಾರೆ. ನಾಯಕನಹಟ್ಟಿಯ ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಿದ ಜಿಲ್ಲಾಧಿಕಾರಿ ವೆಂಕಟೇಶ್ ಅವರು ದೇವಸ್ಥಾನದ ಆವರಣದಲ್ಲಿ ನಡೆಯುತ್ತಿರುವ ಅಭಿವೃದ್ಧಿ ಕಾಮಗಾರಿಗಳನ್ನು ಪರಿಶೀಲಿಸಿದ್ದಾರೆ. ಅಧಿಕಾರಿಗಳಿಂದ ಕಾಮಗಾರಿಗಳ ಪ್ರಗತಿ ಕುರಿತು ಮಾಹಿತಿ ಪಡೆದು ಕಾಮಗಾರಿಗಳನ್ನು ಗುಣಮಟ್ಟದಿಂದ ಹಾಗೂ ನಿಗದಿತ ಅವಧಿಯೊಳಗೆ ಪೂರ್ಣಗೊಳಿಸುವಂತೆ ಸೂಚನೆ ನೀಡಿದ್ದಾರೆ. ಬಳಿಕ ಮಾಧ್ಯಮದೊಂದಿಗೆ ಮಾತನಾಡಿದ ಜಿಲ್ಲಾಧಿಕಾರಿ ವೆಂಕಟೇಶ್, ದೇವಸ್ಥಾನಕ್ಕೆ ಆಗಮಿಸುವ ಭಕ್ತರಿಗೆ ಬಿಸಿಲು ಹಾಗೂ ಮಳೆಯಿಂದ ರಕ್ಷಣೆ ಒದಗಿಸಲು ನೆರಳಿನ ಶೆಡ್ ನಿರ್ಮಾಣ ಕಾಮಗಾರಿ ಕೈಗೊಳ್ಳಲಾಗಿದೆ. ಈ ಕಾಮಗಾರಿಗಳನ್ನು ಹಂತ ಹಂತವಾಗಿ ಶೀಘ್ರದಲ್ಲೇ ಪೂರ್ಣಗೊಳಿಸಲಾಗುವುದು ಎಂದು ತಿಳಿಸಿದ್ದಾರೆ. ಈಗಾಗಲೇ ನಿರ್ಮಾಣವಾಗಿರುವ ದಾಸೋಹ ಭವನವನ್ನು ಶೀಘ್ರದಲ್ಲೇ ಉದ್ಘಾಟಿಸಲಾಗುವುದು. ದೇವಸ್ಥಾನಕ್ಕೆ ಆಗಮಿಸುವ ಭಕ್ತರಿಗೆ ಅಗತ್ಯವಿರುವ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸಲು ಜಿಲ್ಲಾಡಳಿತ ಬದ್ಧವಾಗಿದ್ದು, ದೇವಸ್ಥಾನದ ಸಮಗ್ರ ಅಭಿವೃದ್ಧಿಗೆ ಆದ್ಯತೆ ನೀಡಲಾಗಿದೆ ಎಂದು ಜಿಲ್ಲಾಧಿಕಾರಿ ವೆಂಕಟೇಶ್ ಹೇಳಿದ್ದಾರೆ. ಒಟ್ಟಾರೆ ರಾಜ್ಯದ ಪ್ರಮುಖ ಧಾರ್ಮಿಕ ಕ್ಷೇತ್ರಗಳಲ್ಲಿ ಒಂದಾದ ನಾಯಕನಹಟ್ಟಿ ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿ ದೇವಸ್ಥಾನದಲ್ಲಿ ಭಕ್ತರಿಗೆ ಅನುಕೂಲವಾಗುವ ಮೂಲ ಸೌಕರ್ಯಗಳ ಅಭಿವೃದ್ಧಿಗೆ ಜಿಲ್ಲಾಡಳಿತ ವೇಗ ನೀಡಿದ್ದು, ಕಾಮಗಾರಿಗಳು ಶೀಘ್ರ ಪೂರ್ಣಗೊಳ್ಳುವ ನಿರೀಕ್ಷೆ ಮೂಡಿದೆ. ಪಾಟೇಲ್, ಜಿಎಂ ತಿಪ್ಪೇಸ್ವಾಮಿ, ಎತ್ತಿನಹಟ್ಟಿ ಗೌಡ್ರು, ಎಂವೈಟಿ ಸ್ವಾಮಿ, ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿ ದೇವಸ್ಥಾನ ಸಮಿತಿ ಮಾಜಿ ಅಧ್ಯಕ್ಷ ರವಿಶಂಕರ್, ವಕೀಲ ಉಮಾಪತಿ, ಮಾಜಿ ಪಟ್ಟಣ ಪಂಚಾಯಿತಿ ಸದಸ್ಯ ಬಸಪ್ಪನಾಯ್ಕ, ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯ ಶ್ರೀಕಾಂತ್, ದೇವಸ್ಥಾನದ ಸಿಬ್ಬಂದಿ ಎಸ್ ಸತೀಶ್ ಇತರರು ಹಾಜರಿದ್ದರು. ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಏನು ನಾಯಕನಹಟ್ಟಿ ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿಯ ಏನು ಸನ್ನಿಧಾನ ಇದೆ, ಇದರಲ್ಲಿ ಇದ್ದೀವಿ. ಇಲ್ಲಿ ಸಮಗ್ರ ಅಭಿವೃದ್ಧಿಯನ್ನು ಮಾಡಬೇಕು ಅಂತೇಳಿ ಸಾಕಷ್ಟು ಇಲ್ಲಿನ ಜನರ ಬೇಡಿಕೆ ಆಧಾರದ ಮೇಲೆ ನಾವು ಕಳೆದ ಜಾತ್ರೆ ಸಮಯದಲ್ಲಿ ನಾವು ಕೆಲವು ಮಾತನ್ನು ಕೊಟ್ಟಿದ್ವಿ. ಇಲ್ಲಿ ಏನು ಕ್ಯೂ ಲೈನ್ ಮಾಡ್ತೀವಿ ದೇವಸ್ಥಾನಕ್ಕೆ ಮತ್ತು ಶೇಡ್ ಮಾಡಿಕೊಡ್ತೀವಿ ಅಂತ. ಸೊ ಶೇಡ್ ಏನು ಮಾಡಿದ್ದೀವಿ ಇಲ್ಲಿವರೆಗೆ ಅದರ ಪರಿವೀಕ್ಷಣೆ ಮಾಡೋಕ್ಕೆ ಬಂದಿದೆ ನಾವು. ಸೊ ಅದು ಕೆಲಸ ಆಗ್ತಾಯಿದೆ. ಬಹುಶಃ ಸದ್ಯದಲ್ಲಿ ಅದು ಮುಕ್ತಾಯ ಆಗುತ್ತೆ. ಅದ್ರ ಜೊತೆಗೆ ದೇವಸ್ಥಾನದ ಮುಂಭಾಗದಲ್ಲಿರುವಂಥ ರಸ್ತೆಯಲ್ಲಿ ಕೂಡ ಶೇಡ್ ಮಾಡಬೇಕು ಅನ್ನೋಂಥದ್ದಿದೆ. ಅದನ್ನು ಕೂಡ ನಾವು ಪರಿಶೀಲನೆ ಮಾಡಿದ್ದೀವಿ. ಆಮೇಲೆ ದೇವಸ್ಥಾನದ ಮೇಲೆ, ದೇವಸ್ಥಾನದ ಒಳಗಡೆ ಪ್ರಾಂಗಣದಲ್ಲಿ ಓಡಾಡಲಿಕ್ಕೆ ಬಿಸಿಲಿರೋದ್ರಿಂದ ಅಲ್ಲೂ ಕೂಡ ನೆರಳು ಮಾಡಬೇಕು ಅನ್ನೋಂಥದ್ದಿದೆ. ಅದನ್ನು ಕೂಡ ನಾವು ವೀಕ್ಷಣೆ ಮಾಡಿದ್ದೀವಿ. ಅಲ್ಲಿ ಸಾಧ್ಯತೆ ಬಗ್ಗೆ ಅದು ಹಾಕ್ಬೋದಾ ಏನು ನೆರಳನ್ನು ಅಂತ. ಸೊ ಅಷ್ಟು ಸಮಗ್ರ ಪರಿಶೀಲನೆ ಮಾಡಿ ಒಂದು ನೀಲಿ ನಕ್ಷೆ ತಯಾರು ಮಾಡಲಿಕ್ಕೆ ಅಲ್ಲೇ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀನಿ ಸಂಬಂಧಪಟ್ಟವ್ರಿಗೆ. ಸಮಗ್ರ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಒಂದು ನೀಲಿ ನಕ್ಷೆ ತಯಾರಾದ ಮೇಲೆ ನಮ್ಮಲ್ಲಿ ಫಂಡ್ ಅವೈಲಬಿಲಿಟಿ ನೋಡಿಕೊಂಡು ಹಂತ ಹಂತವಾಗಿ ನಾವು ಎಷ್ಟು ಸಾಧ್ಯ ಆಗುತ್ತೆ ಆ ಕೆಲಸಗಳನ್ನು ಮಾಡಲಿಕ್ಕೆ ನಾವು ಕ್ರಮವನ್ನು ತಗೊಳ್ತೀವಿ. ಸರ್, ದಾಸೋಹ ಭವನ ಯಾವಾಗ ಉದ್ಘಾಟನೆ? ದಾಸೋಹ ಭವನ ಸದ್ಯದಲ್ಲೇ ಉದ್ಘಾಟನೆ ಮಾಡ್ತೀವಿ. ಒಂದು ಶೇಡ್ ಮಾಡ್ತಾ ಇದ್ದಾರೆ. ಆ ಕೆಲಸ ಮುಗಿದ ತಕ್ಷಣ ದಾಸೋಹ ಭವನ ಉದ್ಘಾಟನೆ ಮಾಡಿ ಅದನ್ನು ಶಿಫ್ಟ್ ಮಾಡಿ ದಾಸೋಹ ಭವನದ ಕಟ್ಟಡ ಕೂಡ ದುರಸ್ತಿ ಮಾಡಿ ಈಗಿರೋಂಥ ದಾಸೋಹ ಭವನದ ಕಟ್ಟಡವನ್ನು ಅಲ್ಲಿ ಏನು ಪೂಜೆಯನ್ನು ಮಾಡ್ತಾಯಿದ್ರು ಒಳಗಡೆ ಅದನ್ನು ದಾಸೋಹ ಭವನದ ರುದ್ರಾಭಿಷೇಕ ಮಾಡುವಂಥ ಸ್ಥಳವನ್ನು ಸ್ವಲ್ಪ ಹಿಂದಕ್ಕೆ ಸರಿಸಿ ಅಲ್ಲಿ ಜಾಗ ಭಕ್ತರಿಗೆ ಅವಕಾಶ ಮಾಡಿಕೊಡ್ಬೇಕು ಅನ್ನೋದಿದೆ. ಅದನ್ನು ಕೂಡ ಪರಿಶೀಲನೆ ಮಾಡಿದ್ದೀವಿ. ಈ ದಾಸೋಹ ಭವನ ಉದ್ಘಾಟನೆ ಆದ ನಂತರ ಅದನ್ನು ಕೆಲಸ ಕೈಗೊಳ್ತೀವಿ.